ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗಾಗಿನೇ ಪ್ರತ್ಯೇಕ ರೂಲ್ಸ್ ಗಳನ್ನ ಮಾಡಲಾಗಿದೆ. ದರ್ಶನ್ಗಾಗಿ ಪ್ರತ್ಯೇಕ ನಿಯಮಾವಳಿಯನ್ನ ರೂಪಿಸಿದ್ದಾರೆ ಡಿಐಜಿ ಟಿಪಿ ಶೇಷ. ಬಳ್ಳಾರಿ ಜೈಲಲ್ಲಿ 24x7 ಸಿಸಿಟಿವಿ ಕಣ್ಗಾವಲಿನಲ್ಲಿ ನಟ ದರ್ಶನ್ ಇರ್ತಾರೆ. ದಿನದ 24 ಗಂಟೆನೂ ಸಿಸಿಟಿವಿ ನಿಗಾದಲ್ಲಿಯೇ ಕಾಟೇರ ಇರ್ತಾರೆ. ದರ್ಶನ್ ಮೇಲೆ ಕಣ್ಣಿಡಲು ಪ್ರತ್ಯೇಕ ಅಧಿಕಾರಿಯ ನೇಮಕವಾಗಿಬಿಟ್ಟಿದೆ. ಯಾರೊಂದಿಗೂ ಬೆರೆಯುವಂತಿಲ್ಲ, ಇನ್ನೂ ಮಾತನಾಡುವಂತಿಲ್ಲ. ಬಳ್ಳಾರಿ ಜೈಲಲ್ಲಿ ಬೇರೆ ಕೈದಿಗಳ ಜೊತೆಯೂ ಕೂಡ ದರ್ಶನ ಬೆರೆಯುವಂತಿಲ್ಲ. ಕುಟುಂಬಸ್ಥರನ್ನ ಬಿಟ್ಟು ಮತ್ಯಾರನ್ನು ದರ್ಶನ್ ಭೇಟಿಯಾಗುವಂತಿಲ್ಲ. ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಏಕಾಂಗಿ ಲೈಫ್ ಅನ್ನ ಲೀಡ್ ಮಾಡಬೇಕಾಗತ್ತೆ. ಅಟ್ಯಾಚ್ ಬಾತ್ರೂಮ್ ಇರುವಂತಹ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ ವಾಸ ಶುರುವಾಗಿದೆ. ದರ್ಶನ್ ಕೊಠಡಿಯಲ್ಲಿ ದಿನದ 24 ಗಂಟೆನೂ ಕೂಡ ಸಿಸಿಟಿವಿ ಕಣ್ಗಾವಲು. ಪ್ರತಿನಿತ್ಯ ಸಿಸಿಟಿವಿ ದೃಶ್ಯಾವಳಿ ಶೇಖರಿಸಿ ಇಡಲೇಬೇಕು ಅಂತ ಅಧಿಕಾರಿಗಳಿಂದ ಆಜ್ಞೆಯಾಗಿದೆ. ದರ್ಶನ್ ಸೆಲ್ ಕರ್ತವ್ಯಕ್ಕೆ ಪ್ರತ್ಯೇಕ ಅಧಿಕಾರಿಯ ನೇಮಕ ಆಗಿದೆ. ಇನ್ನು ನಿಯೋಜನೆಗೊಂಡ ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮೆರಾವನ್ನ ಧರಿಸಲೇಬೇಕು. ಪ್ರತಿನಿತ್ಯ ಜೈಲರ್ ಭೇಟಿ ಮಾಡಿ ಭದ್ರತೆಯನ್ನ ಪರಿಶೀಲಿಸಬೇಕು. ಅಧಿಕಾರಿಗಳ ಸಮ್ಮುಖದಲ್ಲೇ ಬೀಗವನ್ನ ಹಾಕಬೇಕು, ಇನ್ನು ಬೀಗವನ್ನ ತೆಗಿಬೇಕು. ರೂಲ್ಸ್ ಚೇಂಜ್ ಆಗಿಬಿಟ್ಟಿದೆ. ಪ್ರತಿನಿತ್ಯ ದರ್ಶನ್ ಸೆಲ್ ತಪಾಸಣೆ ನಡೆಸಲೇಬೇಕೆಂದು ಡಿಐಜಿ ಆದೇಶ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಆಗಾಗ ಸರ್ಪ್ರೈಸ್ ವಿಸಿಟ್ ಅನ್ನ ನೀಡ್ತಿರ್ಬೇಕು. ದರ್ಶನ ಪತ್ನಿ, ರಕ್ತ ಸಂಬಂಧಿಗಳು, ಇನ್ನು ವಕೀಲರಿಗಷ್ಟೇ ಭೇಟಿಯಾಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆತ ಕಲಾವಿದರು, ಅಭಿಮಾನಿಗಳು, ರಾಜಕೀಯ ನಾಯಕರ ಭೇಟಿಗೆ ಬಿಲ್ಕುಲ್ ಅವಕಾಶನೇ ಇಲ್ಲ. ಸಾಮಾನ್ಯ ಕೈದಿಗೆ ಕೊಡುವಂತ ಸೌಲಭ್ಯಗಳು ಮಾತ್ರ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಲಭ್ಯ ಆಗುತ್ತೆ. ಬಳ್ಳಾರಿ ಜೈಲಿನ ಸುತ್ತಲೂ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಇರಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಸೇರ್ತಾರೆ. ಆದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯಗಳು ಕೊಟ್ಟಿರುವಂತಹ ಕೆಲವೊಂದು ಫೋಟೋ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈಗ ಬಳ್ಳಾರಿ ಜೈಲಲ್ಲೇ ನಿಜವಾದ ಜೈಲಿನ ನರಕ ದರ್ಶನ ಈಗ ದರ್ಶನ್ಗೆ ಶುರು ಆಗಿಬಿಟ್ಟಿದೆ. ದರ್ಶನ್ಗಾಗಿನೇ ಈಗ ಪ್ರತ್ಯೇಕ ನಿಯಮಾವಳಿಯನ್ನ ರೂಪಿಸಿದ್ದಾರೆ ಡಿಐಜಿ ಟಿಪಿ ಶೇಷ ಅವರು. ಬಳ್ಳಾರಿ ಜೈಲಲ್ಲಿ 24x7 ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರ್ತಾರೆ. ದರ್ಶನ್ ಯಾವಾಗ್ಲೂ 24 ಗಂಟೆನೂ ಕೂಡ ಸಿಸಿಟಿವಿ ನಿಗದಲ್ಲೇ ಇರ್ತಾರೆ. ದರ್ಶನ್ ಮೇಲೆ ಕಣ್ಣಿಡಲು ಪ್ರತ್ಯೇಕ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಯಾರ ಜೊತೆ ಬೆರೆಯುವಂತಿಲ್ಲ, ಯಾರ ಜೊತೆ ಕೂಡ ಮಾತನಾಡುವಂತಿಲ್ಲ. ಬೇರೆ ಕೈದಿಗಳ ಜೊತೆ ಕೂಡ ದರ್ಶನ್ ಬೆರೆಯುವಂತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಸ್ಪೆಷಲ್ ಬ್ಯಾರಕ್ ನಲ್ಲಿ ಬೇರೆ ಬೇರೆ ಕೈದಿಗಳ ಜೊತೆ ವಿಡಿಯೋ ಕಾಲು, ಸಿಗರೇಟು, ಕೈಯಲ್ಲಿ ಕಾಫಿ ಮಗ್, ಇವೆಲ್ಲ ಸೌಲಭ್ಯಗಳು ಕೂಡ ಲಭ್ಯವಾಗಿತ್ತು. ಆದ್ರೆ ಬಳ್ಳಾರಿ ಜೈಲಲ್ಲಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಹೊಸ ನಿಯಮಾವಳಿಗಳನ್ನೇ ಈಗ ಮಾಡಲಾಗಿದೆ. ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ, ಅಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ ವಾಸವಾಗಿರ್ತಾರೆ. ಇನ್ನು ದರ್ಶನ ಸೆಲ್ ಕರ್ತವ್ಯಕ್ಕೆ ಪ್ರತ್ಯೇಕ ಅಧಿಕಾರಿಯ ನೇಮಕ ಕೂಡ ಆಗಿದೆ. ಇನ್ನು ನಿಯೋಜನೆಗೊಂಡ ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮೆರಾವನ್ನ ಧರಿಸಲೇಬೇಕು. ಪ್ರತಿನಿತ್ಯ ಜೈಲರ್ ಭೇಟಿ ಮಾಡಿ ಭದ್ರತೆಯನ್ನ ಪರಿಶೀಲಿಸಬೇಕು. ಅಧಿಕಾರಿಗಳ ಸಮ್ಮುಖದಲ್ಲೇ ಬೀಗವನ್ನ ಹಾಕಬೇಕು, ಇನ್ನು ಬೀಗವನ್ನ ತೆಗಿಬೇಕು. ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿದ್ದಾರೆ. ಪ್ರತಿನಿತ್ಯ ದರ್ಶನ ಸೆಲ್ ತಪಾಸಣೆ ನಡೀಲೇಬೇಕಂತ ಡಿಐಜಿ ಆದೇಶ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಆಗಾಗ ಸರ್ಪ್ರೈಸ್ ವಿಸಿಟ್ ಅನ್ನ ಕೂಡ ಕೊಡ್ತಾರೆ. ಇನ್ನು ದರ್ಶನನ್ನ ಭೇಟಿ ಮಾಡಲಿಕ್ಕೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಹೊತ್ತಲ್ಲಿ ಬೇರೆ ಬೇರೆ ಚಿತ್ರ ನಟರು, ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ದರ್ಶನನ್ನ ಭೇಟಿ ಮಾಡಿ ಅವರ ಯೋಗಕ್ಷೇಮ ಎಲ್ಲವನ್ನ ವಿಚಾರಿಸಿ ಹೋಗಿದ್ರು. ಆದ್ರೆ ಬಳ್ಳಾರಿ ಜೈಲಲ್ಲಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ದರ್ಶನ್ ಪತ್ನಿ, ರಕ್ತ ಸಂಬಂಧಿಗಳು ಮತ್ತು ದರ್ಶನ್ ಪರ ಇರುವಂತಹ ವಕೀಲರಿಗಷ್ಟೇ ಭೇಟಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಕಲಾವಿದರು, ಅಭಿಮಾನಿಗಳು, ರಾಜಕೀಯ ವ್ಯಕ್ತಿಗಳು ಯಾರ್ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಸಾಮಾನ್ಯ ಕೈದಿಗೆ ಏನೇನು ಸೌಲಭ್ಯಗಳು ಕೊಡುತ್ತೆ ಅದು ಮಾತ್ರ ಈಗ ದರ್ಶನ್ಗೆ ಲಭ್ಯವಾಗಿದೆ. ಬಳ್ಳಾರಿ ಜೈಲಿನ ಸುತ್ತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಈ ಮೂಲಕ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೆ ಈಗ ಜೈಲಿನ ನಿಜವಾದ ಸೆರೆವಾಸ ಶುರುವಾಗಿದೆ.